ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಕೂಡಲ ಸಂಗಮ ದೇವನ ಶರಣರಿಗಲ್ಲದೆ ಮಾಡುವ ಹತ್ತ ವ್ಯರ್ಥ ಕಂಡಿರಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಆ ವಚನದ ತಾತ್ಪರ್ಯ, ಪಾಪಿಯ ಹಣ ಅಂದ್ರೆ ಮೋಸದ ಹಣ, ಅನ್ಯಾಯದ ಹಣ, ಇನ್ನೊಬ್ಬರ ತಲೆ ಹೊಡೆದಂತ ಹಣ ಅದು ಯೋಗ್ಯವಲ್ಲ. ನಾವು ದೇವರು ಸುರಿಸಿ ದುಡಿದ ಹಣವೇ ಮಾತ್ರ ನಮ್ಮ ಹಣ ಅನ್ನೋದು ಅದರ ಅರ್ಥ. ನಾವು ನಾಯಿಯ ಮನೆಯಲ್ಲಿ ಸಾಕಬಹುದು, ಮುದ್ದಾಡಬಹುದು, ಆದ್ರೆ ನಾಯಿ ಹಾಲನ್ನ ಭಗವಂತನ ಪ್ರಸಾದ ನೈವೇದ್ಯಕ್ಕೆ ನಾಯಿ ಹಾಲನ್ನ ಬಳಸಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ಹಸುವಿನ ಹಾಲೇ ಶ್ರೇಷ್ಠ. ನಾಯಿ ಹಾಲನ್ನ ನಾಯೇ ಕುಡಿಬೇಕು. ಅಂದ್ರೆ ದೇವರನ್ನ ಯಾರಾದ್ರೂ ಕೂಡ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಅನುವರ್ತವನ್ನ ಹುಡುಕದೆ, ಅದರಲ್ಲಿ ವ್ಯರ್ಥವನ್ನ ಮಾಡದೆ ಜೀವನವನ್ನ ನಾವು ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ವಚನವರು ಬಸವಣ್ಣನವರು ತಮ್ಮ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ. ನಾವು ಜೀವನದಲ್ಲಿ ನಾವು ಅಷ್ಟೋ ಇಷ್ಟು ಒಂದು ಆಚಾರ ವಿಚಾರಗಳನ್ನ, ಸ್ವಲ್ಪ ಜ್ಞಾನ ವೃದ್ಧಿಯನ್ನ ಪಡ್ಕೋಬೇಕು ಅಂತಂದ್ರೆ ಬಸವಣ್ಣನವರ ವಚನಗಳು, ಡಿ.ವಿ.ಜಿ. ಗುಂಡಪ್ಪನವರ ಕಗ್ಗ ಕವಿತೆಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ನಾವು ಅಷ್ಟು ಏಳಿಗೆಯನ್ನ ಹೊಂದುತ್ತೀವಿ, ಜೀವನದಲ್ಲಿ ಜ್ಞಾನ ಜ್ಯೋತಿಯನ್ನ ಬೆಳಗ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇದೇ ರೀತಿ ಮುಂದುವರಿಸೋಣ.